ಗಂಡ ಸದ್ಭಕ್ತನಾಗಿ ಹೆಂಡತಿಯು ಭವಿಯಾದರೆ ಸದಾಚಾರ ಸತ್ಪಥಕ್ಕೆ ಅವರು ಸಲ್ಲರಯ್ಯ. ದಂಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಅಂತಪ್ಪ ಸದಾಚಾರಿ ಸದ್ಭಕ್ತರ ಮಗುವಿನ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಗುರುಕುಮಾರ ಪಂಚಾಕ್ಷರೀಶ್ವರ. ಯಾರೋ ಆಶ್ರಮದ ಮಕ್ಕಳು ಯಾರು ಮಾತಾಡ್ಬಿಡುತ್ತಮ್ಮ, ಈ ಕಡೆ ಲಕ್ಷ್ಯ ಕೊಟ್ಟು ಕೇಳ್ರಪ್ಪ. ನೀವು ಲಕ್ಷ್ಯ ಕೊಡ್ಲಿಲ್ಲ ಅಂದ್ರೆ ಹೆಂಗಕ್ಕದ್ ಗೊತ್ತೇನು? ಶಾಲೆಯಾಗ ಮಾಸ್ತರ್ ಅಂತಿದ್ದಂತ, ಏಯ್ ತಮ್ಮ ಏಯ್ ಲಕ್ಷ್ಯ ಕೊಡು ಅಂತಿದ್ನ. ಹುಡುಗ ಎದ್ದು ನಿಂತ, ಸರ್ ಲಕ್ಷ ಇಲ್ಲ, ₹1 ಐತಿ ಕೊಳ್ಳೇನಂತವ. ಲಕ್ಷ ಅಂದ್ರೆ ದುಡ್ಡಲ್ಲ, ಲಕ್ಷ ಅಂದ್ರೆ ಈ ಕಡೆ ಗಮನ, ಮನಸ್ಸನ್ನ ಈ ಕಡೆ ಕೇಂದ್ರೀಕರಿಸೋದು ಅಂತ. ಅದಕ್ಕೆ ಲಕ್ಷ್ಯ ಕೊಡೋದು. ಪೂಜ್ಯ ಗುರುಗಳ ಗುರುವಚನ ಪ್ರಬದ ಗಂಡ ಹೆಂಡತಿ ಒಂದಾಗಿ ಚಂದಾಗಿ ಇದ್ರ ಅವರು ಪುಣ್ಯದ ಪರ್ವವನ್ನೇ ತಮ್ಮ ಬದುಕಿನೊಳಗೆ ಅಳವಡಿಸಿಕೊಂಡ್ರೆ ಎಂಥ ಮಕ್ಕಳು ಹುಡ್ತವು ಅನ್ನೋದನ್ನು ಅಜ್ಜೋರಿ ವಚನ ಬರೀತಾರೆ. ಅದನ್ನು ಬರೋದು ಯಾರು ಹೆತ್ರು ಅಂಥವರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಪುಟ್ಟರಾಜಜ್ಜು. ಆ ವಚನದ ಭಾವ ಹೇಗದ ನೋಡಿ. ಗಂಡ ಸದ್ಭಕ್ತನಾಗಿ ಹೆಂಡತಿಯು ಭವಿಯಾದರೆ ಸದಾಚಾರ ಸತ್ಪಥಕ್ಕೆ ಅವರು ಸಲ್ಲರಯ್ಯ. ಗಂಡ ಆಚಾರವಂತ, ಗಂಡ ವಿಚಾರವಂತ, ಹೆಂಡತಿ ಅನಾಚಾರಿ. ಗಂಡ ತೆಗೆದುಕೊಳ್ಳಬಹುದು ಗುರು ಲಿಂಗ ಜಂಗಮರ ಪಾದೋದಕ, ಹೆಂಡತಿ ತೆಗೆದುಕೊಳ್ಳಬಹುದು ಸುರೇ ಮಾಂಸ. ಅದನ್ನೇ ಅಪ್ಪೋರಂತಾರ, ಗಂಡ ಸದ್ಭಕ್ತನಾಗಿ ಹೆಂಡತಿಯು ಭವಿಯಾದ ಸದಾಚಾರ ಸತ್ಪಥಕ್ಕೆ ಅವರು ಸಲ್ಲರಯ್ಯ. ದಂಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ. ದಂಪತಿ ಅಂದ್ರೆ ಗಂಡನಿಗೆ ತಿಂಗಳಿಗೆ ₹20,000 ಪಗಾರ ಇದೆ ಅಂತ ತಿಳ್ಕೊಡ್ರಿ. ಬಾಜು ಮನೆಯವರು ಫ್ರಿಜ್ ತಂದಿದ್ದಾರೆ, ವಾಷಿಂಗ್ ಮಿಷನ್ ತಂದಿದ್ದಾರೆ, ಕಾರ್ ತಂದಿದ್ದಾರೆ ಅಂತ ತಿಳ್ಕೊಂಡು ಅವನಿಗೆ ಕಿರಿ 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 ಕೊಟ್ಟು ₹20,000 ಸಂಬಳದೊಳಗೆ ₹30,000 ಸಾಲ ಮಾಡಿಬಿಟ್ರೆ ದಂಪತಿ ಅನ್ನೋ ಪದ ದಮ್ಮು ಕೆಮ್ಮು ಹತ್ತಿದ ಪತಿ ಯಾಕತ್ತೆ. ಹಿಂದೆ ನಮ್ಮ ಹಿರಿಯರು ಹೇಳಿದ ಮಾತು ಎಂತ ಆದ್ರು, ಹಾಸಿಗಿದ್ದಷ್ಟು ಕಾಲು ಚಾಚು. ಈಗ ಹೊಸದೊಂದು ಡೆಫಿನೇಷನ್ ಏನ್ರಿ, ಹಾಸಿಗಿದ್ದಷ್ಟು ಕಾಲು ಚಾಚು, ಅದು ಹಳೆಯದಾದ್ರೆ. ಈಗ ಹೊಸದೇನಂದ್ರೆ ಕರೆನ್ಸಿ ಇದ್ದಷ್ಟು ಬಾಯಿ ಚಾಚು ಅಂತಷ್ಟೆ. ಸಂಸಾರ ಅಂದ್ರೆ ದಂಪತಿಗಳು ಒಂದಾಗಿ ಮಾಡುವ ಭಕ್ತಿಯ ಭಗವಂತನಿಗೆ ಪ್ರೀತಿಯಾಗ್ತದೆ. ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ವಚನಕ್ಕೆ ಶ್ರೀಕಾರವನ್ನು ಹಾಕಿದ ಜೇಡರ ರಾಶಿಮಾರ್ಯರು ಬರೀತಾರೆ. ಗಂಡ ಹೆಂಡರು ಕೂಡಿ ಮಾಡಿದ ಭಕ್ತಿ ಭಗವಂತನನ್ನ ಮೋಡಿ ಮಾಡಿತ್ತು ಅಂತ. ಸಂಸಾರ ಅಂದ್ರೆ ಈ 3 ಅರ್ಥೈಸಿಕೊಂಡಿರ್ಬೇಕು ಸಂಸಾರಿಕರಾದವರು. ಒಂದು ಏನು 3? ಈ ಸಂಸಾರ ಇದೆಯಲ್ಲ, ಈ ಸಾ ಕೆಳಗ ಒಂದು ಕ ಬತ್ತು ಕೊಟ್ರೆ ಏನಾಗ್ತದ್ರಿ? ಅದು ತಮ್ಮ ಏನಾಗ್ತದೆ? ಸಂಸ್ಕಾರ. ಸಂಸಾರಕ್ಕೆ ಸಂಸ್ಕಾರ ಇರಬೇಕು. ಒಂದ ಕ ಕೊಟ್ರ ಸಂಸ್ಕಾರ ಆಗ್ತದ. 3 ಕ ಜ್ಞಾನ ಇತ್ತಂದ್ರೆ ಸಂಸಾರ ಚಂದ ಇರ್ತದಂತ. 3 ಕ ಯಾವುವು ಅಂತ ಕೇಳಿದ್ರ, ಒಂದು ಕ ಕಾಲ, ಕರ್ತವ್ಯ, ಕರ್ಮ ಸಂಸಾರಿಕನ್ ಗೊತ್ತಿರಬೇಕು. ಏನು ಕಾಲ? ಯಾವ ಸಮಯದೊಳಗ ಮನೆಗೆ ಏನು ತಂದಿಡಬೇಕು ಅನ್ನೋದು ಜ್ಞಾನ ಇರಬೇಕು ಸಂಸಾರಿಕನಿಗೆ. ಇದು ಕಾಲ. ಕರ್ತವ್ಯ, ಅವನ ಕರ್ತವ್ಯ ರೀ ಅದು. ಯಾವ ಸಂದರ್ಭದಲ್ಲಿ ಏನು ಮನೆಯೊಳಗೆ ಮಾಡಬೇಕು ಅನ್ನೋದು ಕರ್ತವ್ಯ. ಕಾಲ, ಕರ್ತವ್ಯ, ಕರ್ಮ, ಉದ್ಯೋಗ ಮನುಷ್ಯನಿಗಿರಬೇಕು ಅಂತ. ಅದಕ್ಕೆ ಈ 3 ಕ ಜ್ಞಾನ ಸಂಸಾರಿಕನಿಗಿತ್ತು ಅಂದ್ರೆ ಆತ ಸಂಸಾರಕ್ಕೆ ಸಂಸ್ಕಾರದ ಅಂತ ತಿಳ್ಕೊಳ್ಬೇಕು. ಈ 3 ಕ ಜ್ಞಾನ ಇಲ್ಲ ಅಂದ್ರೆ ಅವನು ಮೂರ್ಖನಾಗಿ ಹೋಗಿಬಿಡ್ತಾನೆ ಅನ್ನೋದನ್ನು ಅಜ್ಜೋರು ಬರ್ಕೊಂತ ಬರ್ತಾರೆ. ಸಂಸಾರದಲ್ಲಿ ಇರುವುದು ದುರುಳತನ.
ಸಂಸಾರವನ್ನು ಬಿಟ್ಟು ಓಡುವುದು ಮರುಳತನ, ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಇರುವುದು ಶರಣತನ. ದುರುಳತನ, ಶರಣತನ, ಮರುಳತನ. ಕಾಲಲ್ಲಿ ಕಟ್ಟಿದ ಗುಂಡು, ತಲೆಯಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಇಂತಪ್ಪ ಸಂಸಾರ ಶರದಿಯನ್ನು ದಾಂಟಿಸಿ ಕಾಲಾಂತಕನ ಕಾಯೋ ಕೂಡಲ ಸಂಗಮ ದೇವ. ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು. ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ದೇವ ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಆ ಇಂತಪ್ಪ ಸಂಸಾರ ಶರದಿಯ ದಾಟಿಸಿ, ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಕಾಲಲ್ಲಿ ಕಟ್ಟಿದ, ಕಾಲಲ್ಲಿ ಕಟ್ಟಿದ, ಕಾಲಲ್ಲಿ ಕಟ್ಟಿದ ಗುಂಡು. ಇಂಥ ಸಂಸಾರವನ್ನ ಕಾಡಶೆಟ್ಟಿ ಹಳ್ಳಿಯ ಒಳಗ ಚರಂತಿ ಮಠದ ಒಡೆಯರಾಗಿರುವಂಥ
ಗುರುಪಾದಯ್ಯ. ಅವರಿನ ನಲ್ಮೆಯ ವಲ್ಮೆಯ ಮಡದಿಯಾಗಿರುವಂಥವಳು ನೀಲಮ್ಮ ತಾಯಿ. ನೀಲಮ್ಮ ತಾಯಿ ಹಿರಿದಾದ ಭಾವ ಎಟ್ಟು. ಹಲೋ. ನೀಲಮ್ಮ ತಾಯಿಯ ಹಿರಿದಾದ ಭಾವ ಎಷ್ಟು ದೊಡ್ಡದು ಅಂದ್ರೆ, ಪತಿಯೇ ಸರ್ವಸ್ವ. ಪತಿಯ ಮಾತನ್ನ ಮೀರಿಯೂ ಸಹಿತ ಎಂದೂ ಸಹಿತ ನಡೆಯದ ಪತಿಧರ್ಮವನ್ನ ಅನುಕರಣೆಯನ್ನ ಮಾಡಿಕೊಂಡವಳು ಯಾರು ಅಂದರೆ ಅದು ನೀಲಮ್ಮ ತಾಯಿಯವರು. ತಾಯಿ ಒಂದು ಸ್ವಲ್ಪ ಈ ಕಡೆ ಗಮನ ಇರಲಿ. ಅಜ್ಜೋರ್ದೆಲ್ಲ ಕಾರ್ಯಕ್ರಮ ಮುಗಿಯೋದ್ರೊಳಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ನೀಲಮ್ಮ ತಾಯಿ ಎಂಥ ತಾಯಿ ಅಂದ್ರೆ, ನಮ್ಮ ದೇಶದೊಳಗ ಒಬ್ಬರು ತರಾಸು ಅಂತ ಆಗಿ ಹೋದ್ರು. ತರಾಸು ಅಂದ್ರೆ ಇವರು ಕಾದಂಬರಿಗಾರರು. ಭವ್ಯ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದಂಥವರು. ಬಹಳ ವಿಶೇಷವಾಗಿರುವಂಥ ವ್ಯಕ್ತಿ ಉಳ್ಳಂಥವರು ತರಾಸು ಅವರು. ತರಾಸು ಅಂದ್ರೆ ತಳುಕಿನ ರಾಮಸ್ವಾಮಿ ಸುಬ್ಬುರಾವ್ ಅಂತ ಇವರು ಪೂರ್ಣ ಹೆಸರು. ಇವರ ಹೆಂಡತಿ ಹೆಸರು ಅಂಬುಜಮ್ಮ ಅಂತ ಹೇಳಿ. ಒಂದು ದಿವಸ ತರಾಸು ಅವರು ಒಂದು ವೇದಿಕೆಯ ಮೇಲೆ ಕುಳಿತುಕೊಂಡಿರಬೇಕಾದ್ರೆ, ಸಾಂಬ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಗುರು ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜಯ. ಶ್ರೀ ಗುರು ಕುಮಾರೇಶ್ವರ ಮಹಾರಾಜ ಕಿ ಜಯ. ಗಾನಯೋಗಿ ಪಂಚಾಕ್ಷರೇಶ್ವರ ಮಹಾರಾಜ ಕಿ ಜಯ. ಗುರು ಪುಟ್ಟರಾಜೇಶ್ವರ ಮಹಾರಾಜ ಕಿ ಜಯ. ಶ್ರೀ ಗುರು ಕಲ್ಲಿನಾಥೇಶ್ವರ ಮಹಾರಾಜ ಕಿ ಜಯ. ಸಾಂಬ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಇದೀಗ ತಾನೇ 5ನೇ ದಿನದ ಪುರಾಣದ ವೇದಿಕೆಗೆ ಪಾವನ ಸನ್ನಿಧಾನವನ್ನು ಕರುಣಿಸಿರುವಂಥ ಪುಣ್ಯಾಶ್ರಮದ ಪೀಠದ ಒಡೆಯರಾಗಿರುವಂಥ ಡಾಕ್ಟರ್ ಕಲ್ಲಯ್ಯಜ್ಜನವರ ಪವಿತ್ರ ಶ್ರೀಪಾದಕ್ಕೆ ಒಮ್ಮೆ ಜೋರಾಗಿ ಚಪ್ಪಾಳೆಯ ತಟ್ಟಿ ನಾವೆಲ್ಲ ಭಕ್ತಿಯ ನಮನಗಳನ್ನು ಅರ್ಪಿಸಿ, ಪವಿತ್ರವಾಗಿರುವಂಥ ತೊಟ್ಟಿಲು ಮಹೋತ್ಸವಕ್ಕೆ ಪೂಜ್ಯ ಗುರುಗಳಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂಥವರು ತಾವೆಲ್ಲ ನಮ್ಮ ರಾಮಯ್ಯ ಸ್ವಾಮಿ ಹತ್ರ ತಮ್ಮ ಕಾಣಿಕೆಯನ್ನು ಬರೆಸಬೇಕು. ಭಕ್ತಾದಿಗಳು, ಆಶ್ರಮದ ಗುರುಬಂಧುಗಳು ಎಲ್ಲರೂ ತಮ್ಮ ಕಾಣಿಕೆಯಲ್ಲಿ ಬರೆಸಬೇಕು ಅಂತ ಸೂಚನೆ ಕೊಟ್ಟು ಸ್ವಲ್ಪ ತಾವು ಈ ಕಡೆ ಗಮನ ಕೊಟ್ಟು ಕೇಳಿ. ತಳುಕಿನ ಸುಬ್ಬುರಾವ್ ಆ ಸ್ವಾಮಿಯವರು, ತಮ್ಮ ಏಪ್ಪ ಕೇಳಿ, ಅವರ ಒಲವಿನ ಮಡದಿ ಅಂಬುಜಮ್ಮ ಅವರಿಗೆ ಸ್ವತಂತ್ರಕ್ಕಾಗಿ ಹೋರಾಡಿದ್ದರು. ಇರಲಿಕ್ಕೆ ಮನಿ ಇರಲಿಲ್ಲ. ದುಡುದು ತಿನ್ನಬೇಕು ಅಂದರೆ ಅವರಿಗೆ ಫಲವೇ ಇರಲಿಲ್ಲ. ಅಂತ ದುರ್ಧರದ ಪರಿಸ್ಥಿತಿಯೊಳಗ ತಳುಕಿನ ರಾಮಸ್ವಾಮಿ ಸುಬ್ಬುರಾವ್ ಅವರು ತಮ್ಮ ಬದುಕನ್ನು ನಡೆಸ್ತಾ ಇದ್ರು. ಒಂದು ದಿವಸ ಒಂದು ಬೃಹತ್ತಾದಂಥ ಒಂದು ವೇದಿಕೆ, ಅವರ ಬಾಜು ಒಬ್ಬರು ರಾಜಕೀಯ ನೇತಾರು ಕುಂತುಕೊಂಡಿದ್ರು. ಏನ್ರಿ ತರಾಸು ಅವರೇ, ಸ್ವತಂತ್ರ ಭಾರತಕ್ಕಾಗಿ ಹೋರಾಡಿದವರು ತಾವುಗಳು. ಭಾರತ ಮಾತೆ ಸ್ವತಂತ್ರಳಾಗಬೇಕು ಅಂತ ತಿಳ್ಕೊಂಡು ತಾವೆಲ್ಲ ತಮ್ಮ ಕಾಯಾರ್ಪಣವನ್ನು ಮಾಡಲಿಕ್ಕೂ ಸಹಿತ ಸಿದ್ಧರಾದಂಥವರು ತಾವು.
ಈ ಭವ್ಯ ಭಾರತ ದೇಶ ಸ್ವತಂತ್ರವಾದ ಮೇಲೆ ನಿಮ್ಮ ಬದುಕಿಗೆ ಏನಾದರೂ ಮಾಡಿಕೊಂಡಿರೇನು ಅಂತ ಕೇಳಿದ್ರು. ಏನೂ ಇಲ್ಲ ಅಂದ್ರವ್ರು. ಅಲ್ಲಿದ್ದವ್ರು ಅಂದ್ರು, ಅಲ್ಲ ರೀ, ಒಂದು ಪತ್ರವನ್ನ ನೀವು ಸರ್ಕಾರಕ್ಕೆ ಬರೆದು ಬಿಟ್ರೆ ದರ್ಕಾರ ಇಲ್ಲಂಗ ಒಂದು ನಿಮ್ಮ 3-4 ಎಕರೆ ಭೂಮಿ ಕೊಡಬಹುದು. ಅದರಿಂದ ನೀವು ಉಳುಮೆಯನ್ನು ಮಾಡಬಹುದು, ವ್ಯವಸಾಯವನ್ನು ಮಾಡಬಹುದು, ನಿಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಬಹುದು ಅಂತ ತಿಳ್ಕೊಂಡು ಅವರಿಗೊಬ್ಬರು ಸಲಹೆ ಕೊಟ್ಟರು. ತರಾಸು ಅವರು ಆಗಿಂದಾಗಿನ ಒಂದು ಪತ್ರವನ್ನು ಬರೆದರು. ಆ ಪತ್ರವನ್ನ ಹೀಗೆ ತಯಾರು ಮಾಡಿ ನೇರವಾಗಿ ಸರ್ಕಾರಕ್ಕೆ ಆ ಪತ್ರವನ್ನು ಕೊಡಲಿಲ್ಲ. ಮನೆಯಾಗ ಒಂದು ಸರ್ಕಾರ ಇತ್ತು ನೋಡ್ರಿ. ಯಾವ ಸರ್ಕಾರಿ? ಹೆಂಡತಿ ಅನ್ನೋ ಸರ್ಕಾರ. ಹೆಂಡತಿಗೆ ಆ ಪತ್ರವನ್ನು ತೋರಿಸಿ ಆನಂತರ ಅದನ್ನ ಸರ್ಕಾರ ಕೊಡಬೇಕು ಅಂತ ತಿಳ್ಕೊಂಡು ಬಂದು ಒಲವಿನ ಮಡದಿಯಾಗಿರುವಂತ ಅಂಬುಜಮ್ಮಗೆ ಕೊಡ್ತಾರೆ. ನೋಡು, ಈ ಪತ್ರ ನಾನು ಬರಿತಾ ಇದ್ದೇನೆ ಸರ್ಕಾರಕ್ಕೆ, ನಾನು ಸ್ವತಂತ್ರಕ್ಕಾಗಿ ಹೋರಾಡಿದ್ದೇನೆ, ಹಾಗಾಗಿ ಸರ್ಕಾರ ನನಗೊಂದು 4-6 ಎಕರೆ ಭೂಮಿಯನ್ನು ಕೊಡಬೇಕಂತ ತಿಳ್ಕೊಂಡು ಪತ್ರ ಬರೆದಿದ್ದೇನೆ, ನೋಡಿ ಇದನ್ನು ಓದು ಅಂತ ಅಂಬುಜಮ್ಮಗೆ ತರಾಸೂರು ತೋರಿಸಿದ್ರು. ಅಂಬುಜಮ್ಮ ಒಂದು ಮಾತು ಕೇಳ್ತಾಳೆ ತರಾಸು ಅವರಿಗೆ, ಅಲ್ಲ ರೀ, ನೀವು ದೇಶಕ್ಕಾಗಿ ಹೋರಾಡಿದಿರೋ ಏನೋ 4 ಎಕರೆ ಭೂಮಿ ಬೇಕು ಅಂತ ಹೋರಾಡಿದ್ರು, ಮೊದಲು ನನಗೆ ಹೇಳ್ರಿ ಅಂದ್ರು. ತರಾಸೂರಂತಾರೆ, ನಾನು ಭೂಮಿಗಾಗಿ ಹೋರಾಡಿದ್ದೇನೆ ಅಂತ ನೀ ತಿಳ್ಕೋಬೇಡ, ನಾನು ದೇಶಕ್ಕಾಗಿ ಹೋರಾಡಿದ್ದೇನೆ. ಮತ್ತೆ ದೇಶಕ್ಕಾಗಿ ಹೋರಾಡಿದ್ರೆ ಭೂಮಿ ಮೇಲೆ ಆಸೆ ಏಕೆ ಅಂತ ಒಂದೇ ಒಂದು ಹೆಂಡತಿಯ ಮಾತು ಕೇಳಿ ಪತ್ರವನ್ನು ಹರಿದಂತ ತರಾಸು ಅವರಿಗೆ ಜನ್ಮ ಕೊಟ್ಟ ದೇಶ ಅಂದ್ರೆ ಇದು ಭಾರತ ದೇಶ ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಇಂಥ ಭವ್ಯ ಭಾರತದ ಇತಿಹಾಸದೊಳಗ ಕಾಡಸೆಟ್ಟಿ ಹಳ್ಳಿ, ಚರಂತಿ ಮಠ, ನೀಲಮ್ಮ ತಾಯಿ, ಒಂದು ಗಂಡು ಮಗು ಜನನವಾಗಿತ್ತು ಮೊದಲೇ ಅವರಿಗೆ ಗುರುಬಸಯ್ಯ 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 ಅಂತ ನಾಮಕರಣವನ್ನ ಮಾಡಿದ್ರು. ಮುಂದೆ ಕಾಲ ಕಳೆಯುವುದರೊಳಗಾಗಿನೇ ಮತ್ತೆ ನೀಲಮ್ಮ ತಾಯಿ 2ನೇ ಮಗುವಿಗೆ ಜನ್ಮವನ್ನು ಕೊಟ್ಟರು. ನೀಲಮ್ಮ ತಾಯಿ ಒಂದು ಕ್ಷಣ ಕುಂದ್ರ ಬರೀಪ 5 ನಿಮಿಷ ಕುಂದ್ರ ಬರೀ. ನೀಲಮ್ಮ ತಾಯಿ 2ನೇ ಮಗುವನ್ನ ನೋಡಿ ಕಣ್ಣಂಚಿನಲ್ಲಿ ನೀರು ಬರ್ತದೆ. ಶಿವಶಿವ, ಹೇ ಗಂಗಾಧರನೇ, ಗೌರಿವರನೇ, ಬಾಣಾಸುರನ ಮನೆಯ ಬಾಗಿಲ ಕಾಯ್ದವನೇ, ಬೇಡರ ಕಣ್ಣಪ್ಪನಿಗೆ ಕಣ್ಣ ನಿತ್ತವನೇ, ಶಿರಿಯಾಳ ಭಕ್ತನ ಮನೆಗೆ ಹೋಗಿ ಮಾಂಸವ ಬೇಡಿದವನೇ, ನೆಲ್ಲೂರನೆಂಬಕ್ಕನ ಮನೆಗೆ ಹೋಗಿ ಜಂಗಮನ ರೂಪದೊಳಗೆ ಹೋಗಿ ಪರೀಕ್ಷೆ ಮಾಡಿದವನೇ, 3 ಕಣ್ಣುಳ್ಳಂತ 3 ಲೋಕದ ಒಡೆಯನಾಗಿರುವ ಓ ದೇವನೇ, ಜಗತ್ತಿನೊಳಗ ನರರಿಗೂ ಸಹಿತ ಬಡತನದ ಅಂತ ನಾನೆಲ್ಲ ತಿಳ್ಕೊಂಡಿದ್ದೆ. ಆದರೆ ನನ್ನ 2 ಮಕ್ಕಳಿಗೆ ನೀನು ಕಣ್ಣು ಕೊಟ್ಟಿಲ್ಲ ಅಂದ್ರೆ ಹರನಿಗೂ ಬಡತನದ ಅಂತ ತಿಳ್ಕೊಂತೀನಿ ಎಂದು ನೀಲಮ್ಮ. ಗುರುಪಾದಯ್ಯನವರು ನೀಲಮ್ಮನ ಹತ್ತಿರ ಬರ್ತಾರೆ. ನೀಲಮ್ಮನ ಅಶ್ರುಧಾರೆಯನ್ನು ನೋಡಿದರು. ಆ ದುಃಖದ ಮಡುವಿನೊಳಗಿರುವಂತಹ ನೀಲಮ್ಮ ತಾಯಿಯನ ಒಂದು ಕ್ಷಣ ನೋಡಿ ಗುರುಪಾದಯ್ಯನವರು ಸ್ಥೈರ್ಯದ ಧೈರ್ಯದ ಮಾತುಗಳನ್ನು ಹೇಳ್ತಾರೆ. ಏ ನೀಲಮ್ಮ, ಸುಖ ಕೊಟ್ಟು ದೇವರು ಹಿಂದೆ ದುಃಖ ಇಟ್ಟಿರ್ತ. ಮಲ್ಲಿಗೆ ಹೂವ ನೋಡು, ಬಣ್ಣ ಕೊಟ್ಟಾನ. ಮಲ್ಲಿಗೆ ಹೂವಿಗೆ ವಾಸನೆ ಕೊಟ್ಟಾನ, ಅದಕ್ಕೆ ಬಣ್ಣ ಕೊಟ್ಟಿ. ಕೇದಿಗೆ ಹೂವಿಗೆ ಬಣ್ಣನೂ ಕೊಟ್ಟಾನು, ವಾಸನೆನೂ ಕೊಟ್ಟಾನು, ಅದರ ಹಿಂದೆ ಮುಳ್ಳಿಟ್ಟಾನು.
ಕಣಗಲು ಹೂವಿಗೆ ಬಣ್ಣ ಕೊಟ್ಟಾನು, ಅದಕ್ಕೆ ವಾಸನೆ ಕೊಟ್ಟಿಲ್ಲ. ಸುಖ ಕೊಟ್ಟು ದೇವರು ಸುಮ್ಮನೆ ಹೆಂಗ ಬಿಟ್ಟಾನು, ಹಿಂದೆ ಕಷ್ಟಾನು ಇಟ್ಟವನು, ಆಮೇಲೆ ಸುಖಾನು ಇಟ್ಟಾನು ಅಂತಾರೆ. ನೀಲಮ್ಮ ತಾಯಿ ಒಂದು ಮಾತುಗಳನ್ನು ಗುರುಪಾದಯ್ಯನವರಿಗೆ ಅಂತಾಳೆ, ಸ್ವಾಮಿ, ನನಗೆ ಎರಡೂ ಅಂಧ ಮಕ್ಕಳು, ಕಣ್ಣಿಲ್ಲದ ಮಕ್ಕಳು ಹುಟ್ಟ್ಯಾವಂತ ನನಗ ದುಃಖ ಅಲ್ಲ. ನನಗೆ ದುಃಖ ಯಾಕೆ ಅಂದರೆ, ಹಿಂದಿನ ಜನ್ಮದೊಳಗ ಆವ ಮಗುವಿನ ಕಣ್ಣು ನಕ್ಷತ್ರದಂತೆ ಪಳ 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 ಹೊಳೆಯುವ ಕಣ್ಣುಗಳಿಗೆ ಹದಭರಿತವಾಗಿರುವಂತ ನನ್ನ ಬೆರಳುಗಳನ್ನು ಚುಚ್ಚಿ ಆವ ಮಕ್ಕಳಿಗೆ ನಾನು ಕುರುಡರನ್ನಾಗಿ ಮಾಡಿದ್ದೆನೋ, ಈ ಜನ್ಮದೊಳಗ ನನಗೆ ಎರಡು ಅಂಧ ಮಕ್ಕಳು ಹುಟ್ಟಿದಾವೆ ಅಂತ ಹೇಳಿಲ್ಲ. ಒಂದು ಕ್ಷಣ ಗುರುಪಾದಯ್ಯನವರು ಮನಸ್ಸು ಸಹಿತ ಜಾರಿ ಬಿಡ್ತು. ನೀಲಮ್ಮ, ಅಷ್ಟ್ಯಾಕೆ ದುಃಖ ಮಾಡಿ? ಬಯಸಿ ಬಂದದ್ದು ಅಂಗಭೋಗ, ಬಯಸದೆ ಬಂದದ್ದು ಲಿಂಗಭೋಗ. ಅಂಗಭೋಗ ಅನರ್ಪಿತ ಅಂದ್ರು. ಹಣೆಯ ಬರದೊಳಗಿದ್ದಿದ್ದು ಬರ್ತದೆ, ಬಾರದು, ಬಪ್ಪದು, ಬಪ್ಪದು ತಪ್ಪದು. ಅವನ ನೇಮ ಮೀರಿ ಇಲ್ಲಿ ಏನು ನಡೆಯದು. ನಾವು ಎಣಿಸಿದಂತೆ ಬಾಳು ಸಾಗದು ನೀಲಮ್ಮ. ಅವನ ಕೃಪೆ ಆಯಿತು ಅಂದರೆ ತಿಪ್ಪೆ ಉಪ್ಪರಿಗೆಯಾಗ್ತದೆ. ಅವನ ಕೃಪೆ ಆಯಿತು ಅಂದರೆ ದರಿದ್ರ ಧನಪತಿ ಆಗಬಲ್ಲ. ಅವನ ಕೃಪೆ ಆಯಿತು ಅಂದರೆ ಅವಿದ್ಯಾವಂತ ವಿದ್ಯಾವಂತನಾಗಬಲ್ಲ. ಅವನ ಕೃಪೆ ಆಯಿತು ಅಂದರೆ ಏನೆಲ್ಲ ಏನುಂಟು ಜಗತ್ತಿನೊಳಗ ಅಂತ ಗುರುಪಾದಯ್ಯನವರು ಆತ್ಮಬಲ ಮನೋಬಲವನ್ನ ನೀಲಮ್ಮ ತಾಯಿಗೆ ತುಂಬುತ್ತಾರೆ. ಮುಂದೆ ಕಾಡಶೆಟ್ಟಿ ಹಳ್ಳಿಯ ಎಲ್ಲ ಭಕ್ತ ಬಳಗವೆಲ್ಲವೂ ಕೂಡಿಕೊಂಡು ಸಂಭ್ರಮದಿ ತೊಟ್ಟಿಲನ್ನ ಕಟ್ಟಿ ಮುಂದೆ ಈ ಕನ್ನಡ ನಾಡಿನೊಳಗ ಗಂಧರ್ವ ಲೋಕವನ್ನ ಸೃಷ್ಟಿಯನ್ನು ಮಾಡಲಿಕ್ಕೆ ಸೃಷ್ಟಿಕರ್ತನಿಗೆ ಪ್ರತಿ ಸೃಷ್ಟಿಕರ್ತನಾಗಿ, ಅಂಧರ ಬಾಳಿನ ಅಂಬಿಗನಾಗಿ, ನೊಂದವರ ಬದುಕಿಗೆ ನೇಗಿಲಾಗಿ, ಬಸವಳಿದವರ ಬದುಕಿಗೆ ಭಗವಂತನಾಗಿ, ಯಾರಿಲ್ಲ ಅನ್ನುವರಿಗೆ ಎಲ್ಲವಾಗಿ ಬಂದು ನಮ್ಮೆಲ್ಲರಿಗೂ ಸಹಿತ ಕಾಮಧೇನು ಕಲ್ಪವೃಕ್ಷವಾದವರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರನ್ನು ನಾವೆಲ್ಲ ನೆನಪಿಟ್ಟು ಆ ಪುಣ್ಯ ಪುರುಷ ಕಾಡಶೆಟ್ಟಿ ಹಳ್ಳಿ ಎನ್ನುವ ಪುಣ್ಯ ಭೂಮಿಯೊಳಗ ಉದಯವಾಗ್ತಾ ಇದ್ದರೆ ಅವರ ಉದಯ ಅದು ಉದಂತ, ಅದು ಉತ್ಕ್ರಮಣ, ಅದು ಸಂಕ್ರಮಣದ ಕಾಲ ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ನಮ್ಮ ಅಜ್ಜ ಪಂಚಾಕ್ಷರಿ ಅಜ್ಜ ಹುಟ್ಟಿದ್ದು ಬಡವರ ಗುಡಿಸಲೊಳಗಲ್ಲ. ಅವತ್ತಿನ ದಿನಮಾನದಲ್ಲಿ ಚರಂತಿ ಮಠ ಅಂದ್ರೆ ಶ್ರೀಮಂತ ಮಠ. ಅದು 18 ಎಕರೆ ಭೂಮಿ ಉಳ್ಳಂತ ಧರ್ಮದಾ ನದಿಯ ಪಕ್ಕದಲ್ಲಿ ಇರುವಂತ ಒಂದು ಭವ್ಯವಾಗಿರುವಂತ ಮಠ ಅಂದ್ರೆ ಅದು ಚರಂತಿ ಮಠ. ಇವತ್ತು ನಾವೆಲ್ಲ ಕಿಮ್ಮತ್ತಿನ ಬಟ್ಟೆ, ಒಳ್ಳೊಳ್ಳೆಯ ಮನೆಗಳು, ಒಳ್ಳೊಳ್ಳೆಯ ಗಾಡಿಗಳಲ್ಲಿ ನಾವು ಅಡ್ಡಾಡ್ತೇವೆ ಅಂದ್ರೆ ಅದು ನಮ್ಮ ಅಜ್ಜ ಪಂಚಾಕ್ಷರಿ ಅಜ್ಜನ ಕೃಪಾ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು ನೋಡ್ರಿ. ಇದೇ ದೊಡ್ಡದು. ಇಂಥ ಪುಣ್ಯ ಪುರುಷ ಹುಟ್ಟಿದ ಆ ಗಳಿಗೆ 1892 ಇಸ್ವಿ ಫೆಬ್ರವರಿ 2ನೇ ತಾರೀಕು ಅಂದು ಸೋಮವಾರ ದಿವಸ ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು ಕಾಡಶೆಟ್ಟಿಹಳ್ಳಿ ಒಳಗ ಜನ್ಮವನ್ನು ತಾಳಿದ್ರು ಅನ್ನೋದನ್ನು ನಾವೆಲ್ಲ ನಿನ್ನೆ ದಿವಸ ಚಿಂತನವನ್ನು ಮಾಡಿದ್ದೇವೆ. ಇವತ್ತ ಆ ಗುರು ಸಾರ್ವಭೌಮನಿಗೆ ತೊಟ್ಟಿಲನ್ನ ಕಟ್ಟಿ ಜೋಗಳವ ಹಾಡಿ ಹೆಸರಿಡುವಂತಹದ್ದು. ಸ್ವಲ್ಪ ಒಂದು ಮಾತು ಕೇಳ್ರಿ. ಹುಟ್ಟಿದ ತಕ್ಷಣನೇ ಅವ ಯಾರೇ ಇರಲಿ, ಯೋಗಿ ಇರಲಿ, ಶಿವಯೋಗಿ ಇರಲಿ, ಪರಮ ತಪಸ್ವಿ ಇರಲಿ, ಗಾಯಕನಿರಲಿ, ಗಮಕಿ ಇರಲಿ, ವಿದ್ವಾಂಸನಿರಲಿ, ಪಾಪಿ ಇರಲಿ, ಕೋಪಿ ಇರಲಿ, ಅಸತ್ಯವಂತನಿರಲಿ, ಯಾರೇ ಇರಲಿ, ಹುಟ್ಟಿದ ತಕ್ಷಣ ಮೊದಲ ಕಟ್ಟುವ ಕಟ್ಟು ಇಲ್ಲಿ ಕಟ್ಟ್ಯಾರ ನೋಡ್ರಿ. ಯಾವುದು? ಹುಟ್ಟಿದ ತಕ್ಷಣ ಮೊದಲ ಕಟ್ಟುವ ಕಟ್ಟೆ ತೊಟ್ಟಿಲ ಕಟ್ಟು. ಎರಡನೆಯ ಕಟ್ಟೆ ಬಕೀರಜ್ಜರು ಕಟ್ಟಿದ್ರಲ್ಲಿ ಏನ್ರಿ, ಕೈಯಿಗೆ ಕಂಕಣ ಕಟ್ಟು. ಒಂದನೇ ಕಟ್ಟು ತೊಟ್ಟಿಲ ಕಟ್ಟು, ಎರಡನೇ ಕಟ್ಟು
ಕಂಕಣ ಕಟ್ಟು, ಮೂರನೇ ಗಟ್ಟೆ ಅದು ಸಿದಿಗಿ ಕಟ್ಟು ಅಂತ. ಯಾರು ಇರಲಿ ಅದು ಎಲ್ಲರಿಗೂ ಬೇಕಾಗ್ತದೆ. ನನಗೆ ಒಮ್ಮೊಮ್ಮೆ ಅನಿಸ್ತದೆ, ಇಲ್ಲಿ ಪೂಜ್ಯ ಪಂಚಾಕ್ಷರಿ ಅಜ್ಜೋರು ಇಲ್ಲೊಂದು ಶಿಶುವಾಗಿ ಇಲ್ಲಿ ವೇದಿಕೆಯ ಮೇಲೆ ಮೂರ್ತ ಮಾಡಿದಾರಲ್ಲ, ಕೂಸಿನೊಳಗ 3 ಕೂಸ್ರಿ ಯವ್ವ. ಒಂದು ಕೂಸು, ಎರಡನೇದು ಕುನ್ನಿ, ಮೂರನೇದು ಪಾಡ್ಗ. ಯಾವ್ಯಾವ್ರಿ? ಕೂಸು, ಕುನ್ನಿ, ಪಾಡ್ಗ. ಕೂಸಂದ್ರೆ ಯಾವ್ದ್ರಿ? ತೊಟ್ಟಿಲಲ್ಲಿ ಮಲಗಿಕೊಂಡಿರಬೇಕಾದ್ರ ಆ ಮಗುವಿನ ಹೃದಯವನ್ನ ಅರಿತುಕೊಂಡು ಓಡಿ ಬಂದು ಮಗುವಿಗೆ ಸಂತೈಸೋಳಿರ್ತಾಳಲ್ಲ, ಆ ಮಗುವಿನ ಧ್ವನಿಯನ್ನ ಕೇಳಿ ಬರೋದಕ್ಕೆ ಅದಕ್ಕೆ ಏನಂತಾರಂದ್ರೆ ಕೂಸು ಅಂತ ಕರೀತಾರೆ. ಇನ್ನು ಕುನ್ನಿ ಅಂದ್ರೆ ಯಾವುದು ಅಂದ್ರೆ, ಆ ಮಗು ಅತ್ತಾಗ ಆ ಮಗು ಶಾಲಿ ಮುಗಿಸ್ಕೊಂಡು ಮನೆಗೆ ಬಂತ್ರಿ, ಕೈಯಾಗ ಸ್ಕೂಲ್ ಬ್ಯಾಗ್ ಹಿಡ್ಕೊಂಡು ಅದನ್ನ ಕೇಳ್ತದ. ಮನೆಯಾಗ ಕುಂತ ಅಜ್ಜಿನ ಮಮ್ಮಿ ಎಲ್ಲಿ ಹೋಗ್ಯಾಳ, ನಿಮ್ಮ ಮಮ್ಮಿ ಹೊರಗೆ ಹೋಗ್ಯಾಳ. ಆ ಸ್ಕೂಲ್ ಬ್ಯಾಗ್ ಅವ್ರ ಅಮ್ಮನ ಮುಖಕ್ಕೆ ಎಸೆದು ಮಮ್ಮಿ ಬಲ್ಲಿ ಹೋಗೋದೇನೈತಲ್ಲ, ಇದು ಯಾವ್ದ್ರಿ? ಕುನ್ನಿ. ಕೂಸು, ಕುನ್ನಿ, ಕ್ವಾಡ್ಗ. ಇವು ಕ್ವಾಡ್ಗ ಅಂತ ಇರ್ತಾವ ನೋಡ್ರಿ, ಇವಕ್ಕೆ ಶಬ್ದಗಳೇ ಇಲ್ಲ. ಇವು ಕೂಸು, ಕುನ್ನಿ, ಕ್ವಾಡ್ಗ 3 ಆದ್ರೆ ನಿಮಗೆ ಇನ್ನೊಂದು ಘಟನೆ ಹೇಳ್ತೀನಿ ಕೇಳ್ರಿ. ಬೇರೆ ಕೂಸಿನೊಳಗೆ 3 ಘಟನೆ ಅಂತಷ್ಟೇ ಇಲ್ಲ, ಇನ್ನು ತಾಯಂದಿರಲ್ಲಿಯೂ ಸಹಿತ 3 ಇದಾವೆ. ಒಂದು ಅವ್ವ, ಇನ್ನೊಂದು ಅವ್ವವ್ವ, ಇನ್ನೊಂದು ಐಯ್ಯವ್ವ. ಅವ್ ಅಂದ್ರೆ ಯಾರು? ಅವ್ವವ್ ಅಂದ್ರೆ ಯಾರು? ಐಯ್ಯವ್ವ ಅಂದ್ರೆ ಯಾರು ಗೊತ್ತೇನು? ಅವ್ ಅಂದ್ರೆ ನೀವು 1000 ಕೆಲಸ ಇದ್ರೂ ಸಹಿತ ಕೂಸು ಅಳ್ತಾ ಇತ್ತು, ಕೂಸಿಗೆ ಹಸಿವು ಆಗ್ತಾ ಇತ್ತು, ಆ ಕೂಸಿನ ಅರ್ಥ ಧ್ವನಿಯನ್ನ ಕೇಳಿ ಆ ಕೂಸಿಗೆ ಸಮಾಧಾನ ಮಾಡೋಳು ಅವ್ವ. ನೀವು ಧಾರಾವಾಹಿ ನೋಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ಧಾರಾವಾಹಿ ನೋಡುವಾಗ ಡಿಸ್ಕ್ ತೆಗೆದವನು ಹಣೆ ಬರೋನು ಚಂದ ಇರೋದಿಲ್ಲ, ಕರೆಂಟ್ ತೆಗೆದವನು ಹಣೆ ಬರೋನು ಚಂದ ಇರೋದಿಲ್ಲ. ಇವ್ರು ಹೋಗ್ಲಿ ಬಿಡ್ರಿ, ಅಕಸ್ಮಾತ್ ನಿಮ್ಮ ಮನೆಗೆ ಯಾರು ಬಂದ್ರಂದ್ರೆ ಅವ್ರ ಹಣೆ ಬರೋನು ಚಂದ ಇರಲ್ಲ ನೋಡಿ. ಧಾರಾವಾಹಿ ನೋಡುವಾಗ, ನೀವು ಧಾರಾವಾಹಿ ನೋಡುವಾಗ ಕೂಸಳ್ತಾ ಇತ್ತು ಅಂದ್ರೆ ಅದು ಅಡ್ವರ್ಟೈಸ್ ಬಂದ ಮೇಲೆ ಹೋಗಿ ಜೋಪಾನ ಮಾಡ್ತೀನಿ ಅನ್ನೋಳು ಯಾರು ಅಂದ್ರೆ ಅವ್ವವ್ವ. ಪೂರ್ತಿ ಮುಗಿದ ಮೇಲೆ ಹೋಗಿ ಜೋಪಾನ ಮಾಡ್ತೀನಿ ಅನ್ನೋಳು ಅಯ್ಯವ್ವ. ನಿಮಗೆ ನಾ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಗುರುಗಳಾಗಿರುವಂಥವರು ಹಾನಗಲ್ ಕುಮಾರಜ್ಜೋರು, ಪಂಚಾಕ್ಷರಿ ಅಜ್ಜೋರು, ಪೂಜ್ಯ ಪುಟ್ಟರಾಜ ಅಜ್ಜೋರು ಐ ಅವ್ ಅಲ್ಲ, ಔ ಅಲ್ಲ. ಭಕ್ತರ ಶಿಷ್ಯರ ಆರ್ಥ ಧ್ವನಿಯ ಕೂಗು ಕೇಳಿದಾಗ ತಾಯಿಯೋಪಾದಿ ನಮಗೆ ಆಶೀರ್ವಾದ ಮಾಡಿದವರು ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು, ಅದು ಪುಟ್ಟರಾಜ ಅಜ್ಜೋರನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಇಂಥ ತಾಯಿತನದ ಮರ್ಮವನ್ನ ನಮ್ಗೆಲ್ಲರಿಗೆ ಕೊಟ್ಟ ಪುಣ್ಯ ಭೂಮಿ ವೀರೇಶ್ವರ ಪುಣ್ಯಾಶ್ರಮದೊಳಗ ಗಾನಯೋಗಿ ಪಂಚಾಕ್ಷರಜ್ಜನ ಪವಿತ್ರವಾಗಿರುವಂಥ ರಜತದ ತೊಟ್ಟಿಲೊಳಗ ಆ ಕೂಸನ್ನ ಹಾಕಿ ಅದಕ್ಕೆ ಜೋಗುಳವನ್ನ ಪಾಡಿ ಹೆಸರನ್ನ ಇಡುವಂತ ಸಂಭ್ರಮದ ಈ ಶುಭಗಳಿಗೆ ಅದು ನಿಮ್ಮೆಲ್ಲರ ಭಾಗ್ಯದ ಗಳಿಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಈಗ ನೇರವಾಗಿ ನಮ್ಮ ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ 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 ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ ಕೂಗಿ ಹಾಡಿರಯ್ಯ ಗುರುವರನ ಶಿವಯೋಗಿ ಗದುಗಯ್ಯ ಕಂದನ ತೂಗಿ ಹಾಡಿರಯ್ಯ ಗುರುವರನ ಶಿವಯೋಗಿ ಗದುಗಯ್ಯ ಕಂದನ ಮನೆ ಮನ ಬೆಳಗು ಹುಣ್ಣಿಮೆ ಚಂದನ ಮನೆ ಮನ ಬೆಳಗು ಹುಣ್ಣಿಮೆ ಚಂದನ ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಹುಟ್ಟಿದ ಮನೆ ಬೆಳಗಲು ಬಾದೆ
ಕಷ್ಟಗಳು ಕಡಿಗಾದವು ಎಂದೇ. ಹುಟ್ಟಿದ ಮನೆ ಬೆಳಗಲು ಬಾದೆ ಕಷ್ಟಗಳು ಕಡಿಗಾದವು ಎಂದೇ. ಶ್ರೇಷ್ಠನೇ ಬಾಳು ನರರಿಂದೆ, ಶ್ರೇಷ್ಠನೇ ಬಾಳು ನರರಿಂದೆ. ಬಟ್ಟಲ ಹಾಲು ಕುಡಿಸುವೆನು ಕಂದ, ಬಟ್ಟಲ ಹಾಲು ಕುಡಿಸುವೆನು ಕಂದ. ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ. ತೂಗಿ ಹಾಡಿರಯ್ಯ ಗುರುವರನ, ಶಿವಯೋಗಿ ಗದುಗಯ್ಯ ಕಂದನ. ಪಡೆದ ತಂದೆ ತಾಯಿಗಾನಂದ ನೀಡು, ಒಡ ಹುಟ್ಟಿದವರ ಪ್ರೇಮದಿ ನೋಡು. ಪಡೆದ ತಂದೆ ತಾಯಿಗಾನಂದ ನೀಡು, ಒಡ ಹುಟ್ಟಿದವರ ಪ್ರೇಮದಿ ನೋಡು. ಹಡೆದವಳು ನಾನು ಜೋಪಾನ ಮಾಡುವೆ, ಹಡೆದವಳು ನಾನು ಜೋಪಾನ ಮಾಡುವೆ. ದೃಢವಾದ ಧರ್ಮದ ದಾರಿಯ ಬೀಡು, ದೃಢವಾದ ಧರ್ಮದ ದಾರಿಯ ಬೀಡು. ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ 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 ಶಿವಯೋಗಿ ಗದುಗಯ್ಯ ದೇವನ. ವರಪುತ್ರ ನೀನು ಹರಸುವೆನು ನಾನು, ಚಿರಕೀರ್ತಿಶಾಲಿಯಾದೆಂದು ಇದನು. ವರಪುತ್ರ ನೀನು ಹರಸುವೆನು ನಾನು, ಚಿರಕೀರ್ತಿಶಾಲಿಯಾದೆಂದು ಇದನು. ಪರಶಿವನು ನಿನಗೆ ಆಯುಷ್ಯವನ್ನು, ಪರಶಿವನು ನಿನಗೆ ಆಯುಷ್ಯವನ್ನು ಕರುಣಿಸಲಿ ಪೂರ್ಣ ಬೇಡುವೆನು ನಾನು, ಕರುಣಿಸಲಿ ಪೂರ್ಣ ಬೇಡುವೆನು ನಾನು. ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ. ಹೋಗಿ ಹಾಡಿರಯ್ಯ ಗುರುವರನ, ಗಾನಯೋಗಿ ಗದುಗಯ್ಯ ದೇವನ. ಮನೆ ಮನ ಬೆಳಗು ಹುಣ್ಣಿಮೆ ಚಂದನ, ಮನೆ ಮನ ಬೆಳಗು ಹುಣ್ಣಿಮೆ ಚಂದನ. ಜೋ ಲಾಲಿ ಲಾಲಿ ಜೋ 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 ಲಾಲಿ ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ ಜೋ. ಹಲೋ. ಎಲ್ಲ ಸದ್ಭಕ್ತರು ಒಂದು 10 ನಿಮಿಷ ಕಾಡಶೆಟ್ಟಿಹಳ್ಳಿಯ ಪುಣ್ಯ ಭೂಮಿಯೊಳಗ, ಯಾರು ಮಾತಾಡಬೇಡ್ರಿ, ಚರಂತಿ ಮಠದ ಆ ಮಹಾಮನೆಯಲ್ಲಿ ಗುರುಪಾದಾರೆ ನೀಲಮ್ಮರ ಪುಣ್ಯ ಗರ್ಭಾಂಬುದಿಯಲ್ಲಿ ಜನ್ಮವನ ತಾಳಿದ
ಅಂಧ ಶಿಶುವಾಗಿರುವಂತ ಆ ಮಗುವಿಗೆ ಕಾಡಶೆಟ್ಟಿಹಳ್ಳಿಯ ಸರ್ವ ಮುತ್ತೈದೆಯರೆಲ್ಲರೂ ಕೂಡಿಕೊಂಡು 12ನೆಯ ದಿನಕ್ಕೆ ತೊಟ್ಟಿಲನ್ನ ಕಟ್ಟಿ ನಾಮಕರಣವನ್ನು ಮಾಡ್ತಾರೆ. ಚರಂತಿ ಮಠ ಅಂದರೆ ಗುರುಪಾದಯ್ಯನವರು ಇಡೀ ಗ್ರಾಮದಲ್ಲಿನೇ ವೈದಿಕವನ್ನ ಮಾಡೋದು, ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡುವಂತಹ ಒಂದು ಮಠ ಇದ್ದರೆ ಅದು ಕಾಡಶೆಟ್ಟಿಹಳ್ಳಿಯೊಳಗೆ ಅದು ಚರಂತಿ ಮಠ ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ತೀವಿ. ಆ ಚರಂತಿ ಮಠದ ಪುಣ್ಯ ಸದ್ವಂಶದಲ್ಲಿ ಜನ್ಮವನ್ನು ತಾಳಿದಂತ ಆ ಕೂಸಿಗೆ ಗದ್ದಿಗಯ್ಯ 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 ಅಂತ ನಾಮಕರಣವನ್ನು ಮಾಡಿದರು. ಹೆಸರು ಹೆಸರು ಹೆಸರಿನಲ್ಲಿ ಏನಿದೆ ಬೆರಿ ಕೆಸರು ಅಂತ. ಹೆಸರಿನಂಗೆ ಇರೋರು ಬಹಳ ಕಠಿಣ. ಆದರೆ ನಮ್ಮ ಗುರುವಿಗೆ ಏನು ಗದಿಗಯ್ಯ ಗದ್ದಿಗಯ್ಯ ಅಂತ ಹೆಸರಿಟ್ಟರಲ್ಲ, ಅದು ಪೂರ್ವ ಜನ್ಮದ ಸುಕೃತದ ಪುಣ್ಯದ ಫಲವೇ ಹಣ್ಣಾದ ಗಳಿಗೆ ಇರಬೇಕು. ಗದ್ದಿಗಯ್ಯ ಅನ್ನುವ ನಾಮಕರಣವನ್ನ ಕಾಡಶೆಟ್ಟಿಹಳ್ಳಿಯೊಳಗ ಸರ್ವ ಮುತ್ತೈದರ ಕಡೆಯಿಂದ ಆ ನಾಮವನ್ನ ಇಟ್ಟುಕೊಂಡು ಅಖಂಡ ಕನ್ನಡ ನಾಡನ್ನ ಮಹಾರಾಷ್ಟ್ರದಿಂದ ಹಿಡ್ಕೊಂಡು ಆಂಧ್ರ ಪ್ರದೇಶವರೆಗೂ ಸಹಿತ ಸಂಚಾರವನ್ನ ಮಾಡಿ ಮುಂದೊಂದು ದಿನ ಈ ಪುಣ್ಯ ಭೂಮಿಯೊಳಗ ಗದ್ದುಗೆಯ ಘನಮೂರ್ತಿ ಆಗ್ತಾನೆ ಎನ್ನುವುದು ಸತ್ಯ ಸಂಕಲ್ಪ ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಳ್ಬೇಕಷ್ಟೇ. ನೋಡಿ, ಆ ಪುಣ್ಯ ಗುರುವಿನ ಪಾವನ ಚರಿತ್ರೆಯೊಳಗ ಪವಾಡ ಸ್ವಲ್ಪ ಈ ಕಡೆ ನೋಡಿ ಅಮ್ಮ. ಇಲ್ಲಿ ಜೋಗುಳವನ್ನ ಹಾಡುವಾಗ ದಂಪತಿಗಳು ತೊಟ್ಟಿಲನ್ನು ತೂಗ್ತಾ ಇದ್ರು. ನಮ್ಮ ಫಕೀರ ಸ್ವಾಮಿಗಳ ಆ ಕೂಸನ್ನ ಹಿಂಗೆಲ್ಲರಿಗೆ ತೋರಿಸ್ತಾ ಇದ್ರು. ಇಲ್ಲಿ ಬೆಟಗೇರಿಯ ಶ್ರೀಮತಿ ಅಂಜಲಿ ಶಿವರಾಜಗೌಡ್ ಮಲ್ಲನಗೌಡ್ ಆ ದಂಪತಿಗಳು 4-5 ವರ್ಷಗಳಾಗಿತ್ತವರಿಗೆ ಮದುವೆಯಾಗಿ. ಸಹಜ ಲೋಕಾರೂಢಿ ಅದರಲ್ಲಿ ಮದುವೆ ಆಗ್ಲಿಲ್ಲ ಅಂದ್ರೆ ಯಾಕೆ ಲೇಟ್ರಿ ಮದುವೆ ಅಂತ ಕೇಳ್ತಾರೆ. ಮದುವೆ ಆದ್ಮೇಲೆ ಮಕ್ಕಳು ಯಾಕೆ ಲೇಟ್ರಿ ಅಂತ ಕೇಳ್ತಾರೆ. ಜಗತ್ತಿನ ಹಣೆ ಬರಣ ಹಿಂಗಿರೋದು. ಕೇಳೋರು ಇದು. ಆದರೆ ದೈವ ಮತ್ತು ಶಾರೀರಿಕ ದೋಷವನ್ನ ಯಾರು ಶಾರೀರಿಕ ದೋಷವನ್ನ ಡಾಕ್ಟರ್ ತಿದ್ದಿದರೆ ದೈವ ದೋಷವನ್ನ ತಿದ್ದೋರು ಯಾರಂದ್ರೆ ಇಂಥ ಪರಮಗುರು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು ಪುಟ್ಟರಾಜ ಅಜ್ಜೋರಿ ದೈವ ದೋಷವನ್ನು ತಿದ್ದಾರೆ. 81ನೆಯ ಪುಣ್ಯ ಸ್ಮರಣೋತ್ಸವದ ತೊಟ್ಟಿಲು ಮಹೋತ್ಸವ ಕಾರ್ಯಕ್ರಮಕ್ಕೆ ಆ ದಂಪತಿಗಳು ಬಂದಿದ್ರು. ಅವರು ಅಜ್ಜನ ಮುಂದೆ ಬೇಡಿಕೊಂತಾರೆ, ಯಜ ಉಣಲಿಕ್ಕೂ ಇಡಲಿಕ್ಕೂ ಕೊರತೆ ಇಲ್ಲದ ಭರತಿ ಮನಿ ನಮ್ಮ ಮನೆ, ತೆಪ್ಪೆ ಹೆಜ್ಜೆಗಳ ನಿಡುವ ಕಿಲ ನಾದ ಮಾಡುವ ಪುಟ್ಟ ಕಂದಮ್ಮ ಎನ್ನ ಮನೆಯೊಳಗಿಲ್ಲ, ನಿನ್ನ ಕೃಪಾ ನಮಗೆ ಆಗಬೇಕಪ್ಪ ಅಂತ ಬೇಡಿಕೊಂಡು ಹೋದ್ರೆ ಎಂಥ ಆಶೀರ್ವಾದ ಅಜ್ಜನದಂದ್ರೆ, ಇಲ್ಲಿ ತೊಟ್ಟಿಲನ್ನ ತೂಗಿ ಈ ವರ್ಷ ನಮ್ಮ ಶ್ರೀಮತಿ ಅಂಜಲಿ ಶಿವರಾಜಗೌಡ್ ಮಲ್ಲನಗೌಡರು ಅವಳಿ ಜವಳಿ 2 ಗಂಡು ಮಕ್ಕಳನ್ನ ಹೆತ್ತುಕೊಂಡು ಇಲ್ಲಿ ಮಠಕ್ಕೆ ಬಂದ. ನೋಡಿ, ಅಜ್ಜೋರು ಅಣ್ಣ ತಮ್ಮಂದಿರು ಇಬ್ರು, ಒಬ್ಬರು ಗುರುಬಸವಯ್ಯ, ಇನ್ನೊಬ್ಬರು ಗದ್ದಿಗಾರೆ. ಅವ್ರು 2. ಅಜ್ಜೋರು ಹುಟ್ಟಿದ ತಾರೀಕು ಹೇಳ್ರಿ 2 ಉನ್ರಿ 2 ಇಲ್ಲಿ ಮಕ್ಕಳಿಗೂ ಅಜ್ಜ ಆಶೀರ್ವಾದ ಮಾಡಿದ್ದು 2 ನೋಡಿ, ಅಜ್ಜನ ಲೀಲಾ ಬಹಳ ದೊಡ್ಡದ್ರಿ. ನಮಗೊಮ್ಮೊಮ್ಮೆ ನೆನಪಿಸ್ಕೊಂಡು ಬಿಟ್ರೆ ಇದೊಂದು ಘಟನಾ ಹೇಳಿ ಇವತ್ತು ಬಿಟ್ಬಿಡ್ತೀನಿ ಕೇಳ್ರಿ. ಇದು ದೊಡ್ಡ ಅಜ್ಜನ ಲೀಲಾ ಪುರಾಣದ ನಡೆದ್ರಿ. ಇಲ್ಲಿ ನಮ್ಮ ಮಾವೂರು ಚನ್ನಬಸಯ್ಯನವರು ಅಂತಿದ್ದಾರೆ, ಕೇಳಿದ್ರೆ 4 ಮಂದಿ ಹೆಣ್ಮಕ್ಕಳು. ಹೌದಲ್ಲ, ರೂಪಮ್ಮ, ನೀಲಮ್ಮ, ಮತ್ತು ಮುಂದಿನ ಹೆಸರು ಗೊತ್ತಿಲ್ಲ ನನಗೆ, ಕೊನೆಯದವನ ಹೆಸರು ಗೊತ್ತೈತಿ. ಅಜ್ಜವರ ಆಶೀರ್ವಾದ ಮಾಡಿ ಗುರುಗಳು ಗದ್ದಿಗೆ ಹಿಂಗೆ ಬರಬೇಕಾದ್ರೆ ಆವಿಗೆಯನ್ನು ಬಿಟ್ಟು ಹಿಂಗೆ ಮೇಲ್ಗಡೆ ಬರ್ಬೇಕಾದ್ರೆ ಸಣ್ಣ ಕೂಸುಗಳವು. ಇವ್ರು ನಮ್ಮ ಬಸವರಾಜ್ ಹೊನ್ನಿನವ್ರು ಇದ್ರು. ಇವ್ರು ಹಿಂಗೆ ಕಾಲಾಗಿ ಬಂದರು. ಅಜ್ಜೋರು ಎಲ್ಲಾದರೂ ಸಹಿತ ನಮಸ್ಕಾರ ಮಾಡಿಸ್ಕೊಂತಿದ್ರು. ಗುರುಗಳ ಗದ್ದಿಗೆ ಮುಂದೆ ಯಾರು ನಮಸ್ಕಾರ ಮಾಡಿದ್ರು ಸಹಿತ ಬೆತ್ತ ಅಥವಾ ಕಟ್ ಅನಿಸ್ತಿದ್ರು ಅವ್ರು.
ಏಯ್ ನಡಿ ಆ ಕಡೆ ಅಂತ ಬೈತಿ. ಯಾವ ಕಾಲಕ್ಕೂ ಸಹಿತ ಪಾದವನ್ನು ಗುರುಗಳು ಮುಂದೆ ಕೊಡಲಿಲ್ಲ. ಯಾಕೆ ಅವ್ರ ಉದ್ದೇಶ ಅಂದರೆ, ಈ ಜಗತ್ತಿನೊಳಗೆ ನಾವು ಎಲ್ಲ ಕಡೆ ದೊಡ್ಡವರು ಆಗ್ಬೋದು, ಆದ್ರೆ ಗುರುವಿನ ಮುಂದೆ ಯಾವ ಕಾಲಕ್ಕೂ ಸಹಿತ ನಾವು ದೊಡ್ಡವರು ಆಗೋದಿಲ್ಲ ಅನ್ನೋದನ್ನ ಈ ನಾಡಿಗೆ ತಿಳಿಸಿದವರು ಅಂದರೆ ಅದು ನಮ್ಮ ಗುರುಗಳು. ಅವರೆಲ್ಲ ಮಕ್ಕಳು ಬಂದು ಹಿಂಗೆ ನಮಸ್ಕಾರ ಮಾಡಿದ್ರು. ಇವೇನು ಕಾಲಾಗ ಅಂದ್ರು ಅಜ್ಜೋರು, ಇಷ್ಟು ಚೆನ್ನಬಸಯ್ಯನ ಮಕ್ಕಳ್ರಿ ಅಂದ್ರು ನಮ್ಮ ಬಸವರಾಜ್. ಇವೇನು ಚೌಳಿಕಾಯಿ ಬೆಂಡೆಕಾಯಿ ಹಿಂಗೆ ಇವು ಅಂದ್ರ ಅಜ್ಜೋರು. ಚೆನ್ನಬಸಯ್ಯನ ಕರೆಯ ಕಳಿಸಿದ್ರು. ಏನ ಚೆನ್ನಬಸಯ್ಯ ಅಂದ್ರು. ಹೇಳ್ರಿಪ್ಪ, ಎಷ್ಟು ಮಕ್ಕಳು ನಿನಗ? ತಮ್ಮ ಆಶೀರ್ವಾದ 4 ಹೆಣ್ಣಾಗ್ಯವ್ರಿ. ಅಜ್ಜೋರು ಅಂದ್ರು, 4 ಹೆಣ್ಣಾಗ್ಯವು? ಹೌದ್ರಿಪ್ಪ. ಅವಾಗ ಒಳಗೆ ಆಫೀಸಿನಾಗ ಕುಂತಿದ್ರು ಬಸವರಾಜ್ ಅಜ್ಜೋರು. ಅವ್ರು ಬಂದ್ರು, ಇವನು 4 ಹೆಣ್ಣಾಗ್ಯವ್ ನೋಡ್ರಿಪ್ಪ. ಅಜ್ಜೋರು ಅಂದ್ರು, ಹೌದು, ಮತ್ತು ದೊಡ್ಡ ಅದನ್ನ ಫೋಟ ನಮ್ಮ ಫೋಟ ಮಾರ್ತಾನ, 4 ಹೆಣ್ಣಾಗ್ಯವ ಅಂದ್ರು ಅಜ್ಜೋರು. ಎಷ್ಟು ಮಜಾ ನೋಡ್ರಿ ಗುರುಗಳು ಮಾತು. ಮತ್ತೆ ಇವನಿಗೆ ಗಂಡು ಮಗು ಆಗ್ಬೇಕಲ್ರಿಪ್ಪ ಅಂತ ಬಸವರಾಜ್ ಅಜ್ಜೋರು ಕೇಳಿದ್ರು. ಅಜ್ಜೋರು ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರು, ನೆನಪಿಟ್ಟುಕೊಡ್ರಿ. ಏನ್ ಹೇಳಿದ್ರು ಅಂದ್ರ, ನೋಡು ಚೆನ್ನಬಸಯ್ಯ, ನಮ್ಮ ಮಠದಾನ ಮಕ್ಕಳು ಬಹಳ ದಿವಸ ಆಯ್ತು, ಅವ್ರಿಗೆ ವಿಶೇಷವಾಗಿರುವಂತ ನೀನು ಭೋಜನ ಮಾಡಿಸ್ಬೇಕು. ಭೋಜನ ಅಂದ್ರೆ ಏನ್ರಪ್ಪ? ಅವ್ರಿಗೆ ಅದು ಭೋಜನ ಅಂದ್ರೆ ಗೊತ್ತಿಲ್ಲ ಚೆನ್ನಬಸಯ್ಯನರಿಗೆ. ಭೋಜನ ಅಂದ್ರೆ ಏನ್ರಪ್ಪ ಅಂದ್ರು. ಅಜ್ಜೋರಂದ್ರು ಉಪಹಾರ. ಉಪಹಾರ ಅಂದ್ರೆ ಏನ್ರಿ? ಅಜ್ಜೋರಂದ್ರು ಹಾವೇರಿ ಭಾಷೆ ತಿಂಡಿ ಅಂದ್ರ ಅಜ್ಜೋರು. ಗೊತ್ತಲ್ರಿ? ನಾಷ್ಟ ಮಾಡಿಸ್ಬೇಕಾ ಅಂದ್ರು. ಏನ್ ಮಾಡಿಸಲ್ರಿ? ಮಠದ ಮಕ್ಕಳು ಹೊಟ್ಟಿ ಬಿರಿಯುವಂಗ, ಹೊಟ್ಟಿ ತುಂಬಿ ಓಪ್ ಅಂತ ಅನ್ನುವಂಗ ಎಲ್ಲರಿಗೂ ನೀನು ಇಡ್ಲಿ ಚಟ್ನಿ ಸಾಂಬಾರು ಮಾಡಿಸ್ಬೇಕು ನೋಡಪ್ಪ, ನಿನ್ನ ಗಂಡು ಮಗು ಹುಡ್ತೈತಿ ಅಂದ್ರೆ ಅಜ್ಜೋರು. ಚೆನ್ನಬಸಯ್ಯನವ್ರು ಹಂಗ ಎಲ್ಲರಿಗೂ ಹೊಟ್ಟಿ ತುಂಬ ಇಡ್ಲಿ ಸಾಂಬಾರು ಮಾಡಿಸಿದ್ರು. ಗುರುಗಳು ಹೇಳಿದ್ರು, ಅವ್ರ ಅಪ್ಪಣೆ ಆಯ್ತು. ಮುಂದೆ ಚೆನ್ನಬಸಯ್ಯನವ್ರಿಗೆ ಗಂಡು ಮಗು ಹಿಡಿತು. ಮತ್ತೆ ಕೇಳಕ್ ಹೋದ್ರು, ನಿಮ್ಮ ಆಶೀರ್ವಾದದಿಂದ ಎಲ್ಲರಿಗೂ ಇಡ್ಲಿ ತಿನ್ಸಿನ್ರಪ್ಪ, ಗಂಡು ಮಗು ಹುಟ್ಟ್ಯದ್ರಿ ಅಂತ ಅಜ್ಜೋರಿಗೆ ಹೇಳಿದ್ರು. ಅಜ್ಜೋರಂದ್ರು, ಇಡ್ಲಿ ಸಾಂಬಾರು ಉಣಿಸಿದ ಗಂಡು ಮಗು ಹುಟ್ಟ್ಯದ, ಅವನಿಗೆ ಕುಮಾರೇಶ ಅಂತ ಹೆಸರಿಡ್ರು ಅಂತ ಅಜ್ಜೋರು ಹೇಳಿದ್ರು. ಅವನಿಗೆ ಕುಮಾರೇಶ ಅಂತ ಹೆಸರಿಟ್ರು. ಹೇಳಿದವರು ಗುರುಗಳು ಕುಮಾರೇಶ ಅಂತ ಹೆಸರಿಟ್ರು. ಈ ಇಡ್ಲಿ ತಿಂದವ್ರು ಅವನಿಗೆ ಇಡ್ಲಿ ಅಂತ ಹೆಸರಿಟ್ರು. ಈಗ ಇವರು ಇದು ಪ್ರಸಿದ್ಧಿ ಐತೆ. ಕತಿಯೆಲ್ಲ ಹೇಳಕ್ತಿದ್ ಪವಾಡ್ರಿ ಇದು. ಗುರುಗಳು ಪವಾಡ ಎಷ್ಟು ದೊಡ್ಡದು ಅಂದ್ರೆ, ಎಡಗೈಲಿ ಬೇಡಿಕೊಂಡ್ರು ಸಹಿತ ಬಲಗೈಲಿ ಕೊಡುವಂತ ಬಲವಂತದ ಗುರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜೋರು, ಪುಟ್ಟರಾಜ ಅಜ್ಜೋರು. ಅವರ ಈ ಪುಣ್ಯ ಪುರಾಣದೊಳಗೆ ನಮ್ಮ ಶ್ರೀಮತಿ ಅಂಜಲಿ ಶಿವರಾಜಗೌಡರು, ಮಲ್ಲನಗೌಡರವರಿಗೆ ಪೂಜ್ಯ ಗುರುಗಳು ಕೃಪೆಯಾಗಿದೆ. ಶ್ರದ್ಧೆ ಇತ್ತು ಅಂದರೆ ನೀ ಗೆದ್ದೆ ಅಂತಾನೆ ಕುವೆಂಪು. ಶ್ರದ್ಧೆ ನೀನಿದ್ದರೆ ಗೆದ್ದೆ, ನೀನಿಲ್ಲದಿದ್ದರೆ ಬಿದ್ದೆ. ಅದು ಇಲ್ಲ ಅಂದ್ರೆ ನಾವು ಬಿದ್ದು ಬಿಡ್ತೇವೆ. ಹಾಗಾಗಿ ಮನುಷ್ಯನಿಗೆ ಶ್ರದ್ಧಾ ಮನೋಭಾವ ಬೇಕು ಅನ್ನೋದಕ್ಕೆ ಇವತ್ತು ಉದಾಹರಣೆಯಾಗಿ, ಯವ್ವ ಇವತ್ತು ಎಷ್ಟು ಮಂದಿ ಬಂದಿರಲಿ, ಅವ ಸ್ವಲ್ಪ ಜೋರು ಚಪ್ಪಾಳೆ ತಟ್ರಿ. ಅವ ನಾಳೆಗೆ ಯಾರು ಬರಬಾರ್ದ್ರಿ ಅಂತ. ನಾಳೆ ಚಪ್ಪಾಳೆ ತಟ್ಟಲ್ಲ, ನಾಳೆ ಯಾರು ಬರಬಾರ್ದು ಅಂತ ಅರ್ಥದ. ನೀವು ಒಂದೇ ಸಂಕಲ್ಪ ಮಾಡಿಕೊಡ್ರಿ, ನಮಗೇನು ಕೊರತೆ ಇದೆ, ಕೊರತೆ ಇದ್ದಿದ್ದನ್ನು ಭರ್ತಿ ಮಾಡಬೇಕಾದ್ರೆ ದಿನಾ ನೀವು ಬರ್ತಿರ್ಬೇಕಷ್ಟೆ. ಬಂದ್ರೆ ಎಲ್ಲವೂ ಸಹಿತ ಅಜ್ಜ ನಿಭಾಯಿಸ್ತಾನೆ ಅನ್ನೋದನ್ನ ಸಾವಿರ ಕೆಲಸ ಇದ್ರೂ ಸಹಿತ ಸಾಗರ ಬಿದ್ದು ಓಡಿ ಬಿದ್ದು ಕಣ್ಣು ಮುಚ್ಚಿಕೊಂಡು ನಾವೆಲ್ಲ ಅಜ್ಜನ ಮಂದಿರಕ್ಕೆ ಬಂದು ಮನೆಯಿಂದ ಕಣ್ಣು ತೆಕ್ಕೊಂಡು ಬಂದು ಇಲ್ಲಿ ಬಂದು ಅಜ್ಜನ ಮುಂದೆ ಕಣ್ಣು ಮುಚ್ಚಿ ಬೇಡಿಕೊಂತೀವಿ. ಅಲ್ಲಿಂದ ಕಣ್ಣು ತೆಗೆದಕ್ಕೂ ಬಂದೀವಿ, ಇಲ್ಲಿ ಬಂದು ಕಣ್ಣು ಮುಚ್ಚಿವಿ. ಕಣ್ಣು ಮುಚ್ಚಿದಾಗ ನಮಗೆ ಮನೆ ಕಂಡಿಲ್ರಿ, ನಾವು ಗಳಿಸಿದ ಹೊಲ ಕಂಡಿಲ್ಲ, ನಾವು ಗಳಿಸಿದ ದುಡ್ಡು ಕಂಡಿಲ್ಲ. ನಾವು ಕಣ್ಣು ಮುಚ್ಚಿದಾಗ ನಮಗೆ ಏನು ಕಂಡದಂದ್ರೆ ಅದು ಗುರುವಿನ ಮೂರ್ತಿನೇ ನಮಗೆ ಕಂಡದಲ್ಲ. ಆ ಮೂರ್ತಿ ಅದು ಗದ್ದುಗೆಯ ಕನಕೀರ್ತಿ. ಈ ಎಲ್ಲ ಬದುಕನ್ನು ಸ್ಫೂರ್ತಿಗೊಳಿಸಿದಂಥ ಪುಣ್ಯ ಪುರುಷನ ಈ ಪುಣ್ಯ ಸ್ಮರಣೋತ್ಸವದ ಶಿವನೆನಹಿನಲ್ಲಿ ನಾವೆಲ್ಲ ಹುಕ್ಕೇರಿ ಸದಾಶಿವ ಕವಿಗಳವರ ವಿರಚಿತವಾಗಿರುವಂಥ ಮಹಾಪುರಾಣವನ್ನು ಕೇಳ್ತಾ ಕೇಳ್ತಾ ಇವತ್ತಿಗೆ 5 ದಿನಕ್ಕೆ ಬಂದಿವಿ, ತೊಟ್ಟಿಲಕ್ಕೆ ಹಾಕಿದ್ದೇವೆ. ಇನ್ನು ನಾಳಿನ ದಿವಸ ಕಾಡಸಿಟ್ಟಿಹಳ್ಳಿಯೊಳಗೆ ಈ ಅಂಧ ಮಕ್ಕಳನ್ನು ಕಟ್ಟಿಕೊಂಡಂಥ ನೀಲಮ್ಮ ತಾಯಿ ಕನಸು ಕಾಣ್ತಾಳೆ. ನಾನು ಹೋದ ಮೇಲೆ, ನನ್ನ ಗಂಡ ಹೋದ ಮೇಲೆ ಕಣ್ಣಿಲ್ಲದ ಈ ಕನ್ನಮ್ಮಗಳಿಗೆ ತಬ್ಬಲಿಯಾದಾಗ ಅವರಿಗೆ ತಮ್ಮವರು ಅಂತ ಎತ್ತಿಕೊಳ್ಳುವರಾರು, ಒಪ್ಪಿಕೊಳ್ಳುವರಾರು,
ಅವರಿಗೆ ಅನ್ನ ಕೊಡುವವರಾರು, ಬಟ್ಟೆ ತೊಡಿಸುವವರಾರು. ಎಲ್ಲವೂ ಹಡೆದವರಿಗಿರೋ ಚಿಂತೆ ಅವ್ರನ್ನ ಹೆತ್ತೋರಿಗೆ ಇರೋದಿಲ್ಲ. ಅವ್ರೇನು ಹೆತ್ತು ಕೊಟ್ಟರಲ್ಲ ಮಕ್ಕಳಿಗೆ ಆ ಚಿಂತೆ ಇರೋದಿಲ್ಲ. ಒಂದೇ ಸೂಕ್ಷ್ಮ ರೀ. ಫಕೀರ್ ಅಜ್ಜರ ಹತ್ರ ಭಾಳ ಮಂದಿ ಬರ್ತಾರೆ. ಏನಂತ, ಅಜ್ಜರ ನನ್ನ ಮಗ ರೀ ಒಟ್ಟ ಉಣವಲ್ ನೋಡ್ರಿ, ಒಂದು ದಾರ ಮಂತ್ರಿಸ್ಕೊಡ್ರಿ ಅಂತಾರೆ. ಇವ್ರು ದಾರ ಮಂತ್ರಿಸ್ಕೊಂಡ್ರೆ ಅವ ಕಪ್ಪರಿಸಿ 4 ರೊಟ್ಟಿ ತಿನ್ಬೇಕ್ರಿ. ಅವ ಮುಂದೆ ಅದ ತಾಯಿ ಬಂದು ಹೇಳ್ಯಾಳ, ಏನಂತ, ಅಜ್ಜೋರ ಯಾವ ಮಗ ಉಂಡಿಲ್ಲ, ನೀವು ದಾರ ಕೊಟ್ಟಿರಿ, ಅದ ಮಗ ನಾನು ಊಟಕ್ಕೆ ಕೊಡುವಲ್ಲ, ಸ್ವಲ್ಪ ಹೇಳ್ರಿ ಅಂತ ಬಂದ್ರೆ ಮತ್ತೆ ವಾಪಸ್ ಅವ್ರ ದುರ್ದೈವ. ನಾನು ಹೇಳ್ತಾ ಇರೋದು, ಯಾವ ತಂದೆ ತಾಯಿಗಳಿಗೂ ಸಹಿತ ಬೇಸರವಾಗಿರುವಂತ ಮಕ್ಕಳಿಗೆಲ್ಲ ಆಶ್ರಯ ಕೊಟ್ಟ ಆಶ್ರಮ ಅಂದ್ರೆ ಇದು ಗದಗಿನ ವೀರೇಶ್ವರ ಪುಣ್ಯಾಶ್ರಮ. ಇಂಥ ಪುಣ್ಯಾಶ್ರಮದೊಳಗೆ ಕುಳಿತುಕೊಂಡು 2 ನುಡಿಗಳನ್ನು ಕೇಳೋದು ಅದು ಪೂರ್ವ ಜನ್ಮದ ಸುಕೃತದ ಪುಣ್ಯವೇ ಹಣ್ಣಾದ ಗಳಿಗೆ ಅನ್ನೋದನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ನಾಳೆಗೆ ನೀವು ಯಾರು ಬರ್ತೀರೋ ಬಿಡ್ತೀರೋ, ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಇಲ್ಲಿ ಪ್ರವಚನ ಮಾಡೋರಿಗೆ, ಹಾಡೋರಿಗೆ, ತಬಲಾ ಬಾರಿಸೋರು, ಎಲ್ಲಿನವ್ರಿಗೆ, ಮಂದಿ ಬರ್ತಾರಂತ ಇಲ್ಲಿ ಹೇಳಬಾರ್ದ. ನಾ ಏನು ಮಂದಿ ಬರ್ತಾರಂತ ಹೇಳ್ತೀನಿ ಪುರಾಣಿನ. ಗುರುಗಳು ನೀ ಹೇಳು ನಾ ಕೇಳ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾ ಗುರುಗಳಿಗೆ ಹೇಳಾಕತ್ತೀನಿ, ಮಂದಿಗೆ ಹೇಳ್ತಿದ್ದಿಲ್ಲ ಅಂತಿದ್ರು. ಅದು ಅದಕ್ಕೆ ಇಲ್ಲಿ ಎಲ್ಲರೂ ಪ್ರವಚನ ಮಾಡೋರು ಇದೇ ನೆನಪು, ಇದು ಹಾಡೋರು ಇದೇ ನೆನಪು. ಅಜ್ಜೋರು ಏನು ಹೇಳ್ಯಾರ, ಮಂದಿ ಸಂಬಂಧ ಹೇಳೋದಲ್ಲ, ಅದು ಗದ್ದಿಗೆ ಕುಂತು ಗುರುಗಳು ಕೇಳ್ತಾರ ಅಂತ ಹೇಳ್ಯಾರಲ್ರಿ. ಗುರುಗಳು ಕೇಳಿ ನಮಗೆ ಸರ್ಟಿಫಿಕೇಟ್ ಕೊಟ್ಟರೆ ಮುಗಿದು ಹೋಯ್ತು, ಹೌದಲ್ರಿ? ಅದಕ್ಕಾಗಿ ಇದು ಇಲ್ಲಿ ಕೇಳೋದು ಹೇಳೋದು ಅನ್ನೋದನ್ನು ನೆನಪಿಸಿಕೊಂಡು ಭಕ್ತ ಬಳಗವೆಲ್ಲ ಸಕ್ರಿಯವಾಗಿ ಈ ಸಂಭ್ರಮದೊಳಗೆ ತಾವೆಲ್ಲ ಭಾಗಿಗಳಾಗಿದ್ದೀರಿ ಅನ್ನೋದನ್ನು ನೆನಪಿಸಿಕೊಂಡು ಈಗ